ನೀವು ನಿಮ್ಮ ಅತ್ತೆ ಮಾವನ ತೋರ್ಸಲ್ಲ ಕಡೆಗಣಿಸ್ತೀರಾ ಪಾಪ ಅಭಿ ಅಂತೆಲ್ಲ ಕಮೆಂಟ್ ಮಾಡಿ. ಹಾಯ್ ಮಮ್ಮಿ ಓಡಿ ಪೋಯಿಡುವ ಗೊತ್ತಿಲ್ಲ, ದೇವರು ಒಂದು ರೀಸನ್ಗೆ ಎಲ್ಲ ನೋವು ಕೊಡ್ತಾರೆ. ಚೆನ್ನಾಗಿ ಬಂದಾಯಿತು. ಡೈಲಿ ರುಟೀನ್ ಮತ್ತೆ ಅದೇ ಥರ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಅನ್ನ ಬೇಯ್ತಿದೆ, ಮೊಟ್ಟೆ ಬೇಯ್ತಿದೆ, ಸೊಪ್ಪಿನ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ, ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ, ಅನ್ನ, ಮೊಟ್ಟೆ, ಸೌತೆಕಾಯಿ, ಸೊಪ್ಪಿನ ಕೂಟು. ನಿನ್ನೆ ನಾನು ವಾಟರ್ ಆ್ಯಪಲ್ನ ಐಸ್ ಆ್ಯಪಲ್ ಅಂದ್ಬಿಟ್ಟೆ, ಸಾರಿ ಅದು ಕನ್ಫ್ಯೂಸ್ ಆಗೋಯ್ತು. ವಾಟರ್ ಆ್ಯಪಲ್ ಅದನ್ನು ಚಾಂಬಕ ಅಂತಾರೆ, ಇದು ಐಸ್ ಆ್ಯಪಲ್ ನುಂಗು ಅಂತಾರೆ. ಮನೆಯಿಂದ ತಂದಿದ್ದು ನೇರಳೆ ಹಣ್ಣು 3 ಬಾಕ್ಸ್ ತಂದಿದ್ದೆ. ಅದರಲ್ಲಿ 1 ಬಾಕ್ಸ್ ನಾನು ಉಪ್ಪು ನೀರಲ್ಲಿ ನೆನೆ ಹಾಕಿದ್ದೀನಿ. 2 ಬಾಕ್ಸ್ ತೊಗೊಂಡು ನಮ್ಮ ಅತ್ತೆ ಮನೆಗೆ ಹೋಗೋಣ ಅಂತ. ತುಂಬ ಜನ ಬಂದು ಅತ್ತೆ ಮಾವನ ಬಗ್ಗೆ ಕೇಳ್ತಾ ಇದ್ರಿ. ಅದು ಅಲ್ಲದೆ ನಿನ್ನೆ ವೀಡಿಯೋಲಿ ನೀನು ನಿಮ್ಮ ಅತ್ತಿಗೆ ಥರ, ಸಾರಿ ಮೌಲಿನ ಮೀನು ಮಾಡಿದ್ದ ಅತ್ತಿಗೆ ಅಂದರೆ ನಿಮ್ಮ ಅತ್ತಿಗೆ ಥರ ಅವ್ರ ಅಪ್ಪ ನಿಮ್ಮ ಅಮ್ಮನ ಜೊತೆನೋ ಅವ್ರ ಅಮ್ಮನ ಜೊತೆನೋ ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಇದ್ದಾರೆ, ಮಾಡ್ತಾರೆ, ಹಂಗೆ ನೀವು ಮಾಡಿ ನೀವು ನಿಮ್ಮ ಅತ್ತೆ ಮಾವನ ತೋರಿಸಲ್ಲ ಕಡೆಗಣಿಸ್ತೀರಾ ಪಾಪ ಅಭಿ ಅಂತೆಲ್ಲ ಕಮೆಂಟ್ ಮಾಡಿದ್ರು. ಆ್ಯಕ್ಚುಲಿ ಅದು ಇನ್ನೂ ವರ್ಸ್ಟಾಗಿ ಮಾಡಿದರು. ನಾನು ಅದನ್ನ ಡಿಲೀಟ್ ಮಾಡಿದೆ. ಇನ್ನೊಬ್ರು ಹಾಗೆ ಮಾಡೋದು ಸಿಮಿಲರ್ ಆಗಿ, ನಿಮ್ಮ ಅಪ್ಪ ಅಮ್ಮನ್ನ ತೋರ್ಸಂಗೆ ನಿಮ್ಮ ಅತ್ತೆ ಮಾವನ್ನ ತೋರಿಸಿ ಕಡೆಗಣಿಸ್ಬೇಡಿ ಹಾಗೆ ಹಂಗೆ. ಗೈಸ್, ನಾನು ಏನು ಹೇಳ್ತೀನಿ ಅಂದರೆ, ನಮ್ಮ ಲೈಫ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಾವು ತೋರಿಸೋಷ್ಟು ಅಷ್ಟೇ ನೀವು ನೋಡೋದು. ಕೆಲವೊಮ್ಮೆ ನಮಗೆ ಗೊತ್ತಿಲ್ಲದೇ ಏನೋ ಹೇಳಿರ್ತೀವಿ, ಏನೋ ನೀನು ಮಾಡಿ ಹೇಳಿರ್ತೀವಿ, ಅದು ಏನೋ ಕೇಳಿಸಿರುತ್ತೆ. ಅತ್ತೆ ಮಾವ ನಮ್ಮ ಜೊತೆನೇ ಇರೋಲ್ಲ. ಇದು ನಮ್ಮನೆ, ಇದು ನಮ್ಮನೆ, ಇದು ನಮ್ಮ ಮಾವನ ಮನೆ. ಜಸ್ಟ್ ಒಂದು ಗೋಡೆ ಅಷ್ಟೇ. ಯಾಕಂದರೆ ನಮಗೆ 2 BHK ಇರೋದು, ಮನೆ ಚಿಕ್ಕದು, ಅವ್ರಿಗೆ ನೋಡ್ಕೊಳಕ್ಕಾಗಲ್ಲ. ಅವ್ರಿಗೆ ಯಾವಾಗಲೂ ಪ್ರೈವಸಿ ಬೇಕು. ಸೊ ಅವ್ರಿಗೆ ಬೇರೆ ಸಪ್ರೇಟಾಗಿ ನಾವು ಇಲ್ಲೇ ಪಕ್ಕದಲ್ಲೇ ಇದ್ದಾರೆ. ಆ್ಯಂಡ್ ಎಲ್ಲನೂ ನಾವು ನೋಡ್ಕೊಳ್ತೀವಿ. ಇದನ್ನು ನಾವು ಒಂದು ಇಂಚಾಗಿ ತೋರ್ಸೋಕ್ಕಾಗಲ್ಲ. ಇನ್ನೊಂದು, ಅವರು ಈ ಥರ ವಿಷಯಗಳು ಕಂಫರ್ಟಬಲ್ ಆಗಿರಲ್ಲ. ನಮ್ಮ ಮನೇಲಿ, ಅವ್ರ ಮನೇಲಿ, ಮೌಲಿನ ಮನೆಯಲ್ಲೆಲ್ಲ ಕಂಫರ್ಟಬಲ್ ಆಗಿದ್ದಂಗೆ ಇರಲ್ಲ. ಆ್ಯಂಡ್ ಅವರೆಲ್ಲರಿಗೂ ಕಂಪೇರ್ ಮಾಡಿದರೆ ಇವರೆಲ್ಲ 70+ ಅವರು. ತುಂಬ ವಿಷಯ ಇದೆ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ನಾನು ಏನಕ್ಕೆ ಇದನ್ನು ಈಗ ಹೇಳ್ತಿದ್ದೀನಿ ಅಂದರೆ, ನಾನು ವೀಡಿಯೋ ಹಾಕೋದ್ರಿಂದ, ನಮ್ಮ ಪರ್ಸ್ನಲ್ ವೀಡಿಯೋ, ಲೈಫ್ ಸ್ಟೈಲ್ ವೀಡಿಯೋ ಹಾಕೋದ್ರಿಂದ ಐ ಆಮ್ ರೆಸ್ಪಾನ್ಸಿಬಲ್ ಅಂತ ನಾನು ರಿಪ್ಲೈ ಮಾಡ್ತಾ ಇರೋದು. ಆ್ಯಂಡ್ ರೂಡಾಗಿ, ದುರಾಂಕಾರವಾಗಿ, ಅಹಂಕಾರವಾಗಿ ಯಾರೂ ರಿಪ್ಲೈ ಮಾಡ್ತಿಲ್ಲ. ಆ್ಯಕ್ಚುಲಿ ಫ್ಲ್ಯಾಟೆಲ್ಲ ಪೇಂಟ್ ಮಾಡ್ತಾ ಇದ್ದಾರೆ. ಎಲ್ಲ ಅದಕ್ಕೆ ಬಾಗಿಲು ಮುಚ್ಕೊಂಡಿದ್ದೀನಿ, ಅಂದರೆ ಅವ್ರಿಗೆ ಇನ್ಫೆಕ್ಷನ್ ಆಗುತ್ತಲ್ಲ. ಓಕೆ ಮಾಮ, ನಾನೇ ಸರಿ, ನಾ ಕೀ எடுத்து வந்து நானே ஓபன் பண்ணிக்கட்டா? ஆமாம்மா. ನಮ್ಮ ಮಾವ ಬಂದು ಟೆರೆಸಲ್ಲಿ ವಾಕಿಂಗ್ ಮಾಡ್ತಾ ಇರ್ಬೋದು ಅಂದ್ಕೊಳ್ತೀನಿ. ನಮ್ಮತ್ತೆ ತೋರಿಸ್ತೀನಿ. ಹಾಯ್ ಮಮ್ಮಿ. நாகப்பழம் எடுத்து வந்தேன். நீங்க சாப்பிடலாமே. இதுதான் என்னோட மாமியார் அத்தை. ஹாய் சொல்லுங்க மம்மி. ஹாய். இதுதான் என்னோட மாமனார், நம்ம மாவா. ஹாய் சொல்லுங்க. இல்ல மாமா, ಎವ್ರಿ ಡೇ ಈವ್ನಿಂಗ್ ಈ ಥರ ಸೆಷನ್ಸ್ ಇರುತ್ತೆ, ಯಾವಾಗಲೂ ಮಾತಾಡೋದು. இல்லை நான் வரேன், நான் இங்கேருந்து வரேன். நான் உங்களை எடுக்கவே மாட்டேன். ನಮ್ಮ ಅತ್ತೆ ಏನೋ ಒಂದು ಕ್ವಶನ್ ಕೇಳ್ತಾರಂತೆ. ಫ್ಲವರ್ಗೂ ಗರ್ಲ್ ಫ್ರೆಂಡ್ಗೂ ಏನ್ ವ್ಯತ್ಯಾಸ ಅಂತೆ? ಏನ್ ವ್ಯತ್ಯಾಸ? ಫ್ಲವರ್ வந்து
வாடி போயிடும். கேர்ள் ஃப்ரெண்ட் வந்து ஓடி போயிடுவா. ஏ கரெக்ட்டா சொல்லிட்டோ. பரவாயில்லை, கரெக்டா சொல்றேன். நீ ஒன்னு சொன்னே, நான் ஒன்னு சொன்னேன். ஆஃப் ಅದು ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಟ್ ಮಾಡು. ಏನಂದ್ರೆ ಕನ್ನಡದಲ್ಲೇ ಹೇಳ್ದೆ. ಏನಂದ್ರೆ ನಮ್ಮ ಮಾಮಿ ಕೇಳಿದ್ರು ನಮ್ಮ ಅತ್ತೆ, ಫ್ಲವರ್ಗೂ ಗರ್ಲ್ ಫ್ರೆಂಡ್ಗೂ ಏನ್ ವ್ಯತ್ಯಾಸ ಅಂತ. ಅಭಿ ಅಂದ ಫ್ಲವರ್ ಬಾಡೋಗುತ್ತೆ, ಗರ್ಲ್ ಫ್ರೆಂಡ್ ಓಡೋಗ್ತಾಳೆ ಅಂತ. அதுக்கப்புறம் நீ வந்து லட்டு மாமா, நான் வந்து லட்டு. ஓகே, நான் சொல்றேன். லட்டு மாமா வந்து கேக்குறாரு லட்டு கிட்ட, என்ன லட்டு வீட்டுல ஒரே சத்தம். ஐயோ அதை ஏன் கேக்குறேன், என் பொண்டாட்டிக்கு 2 வித்தியாசம் கேட்டா ಮರ್ತಾಯ್ತು. ನೆಕ್ಸ್ಟ್ ಕ್ವೆಶ್ಚನ್ ಬೇರೆ ಬೇಡ. ಮಮ್ಮಿ ಬಾಯ್, ನಾಳೆ ಸಂದೀಪೋಮ್. ಬಾಯ್ ಮಮ್ಮಿ. வாழை 2 பாத்துட்டியா? வாழா மலையாளம் சூப்பரா இருக்கு மாமா, பாருங்க மாமா. சூப்பர் மூவி வாழா. வாழா 2 அதான் சிப்லிங்ஸ் லவ் இருக்குமே. நெட்ஃபிக்ஸ் கர்த்தவ்ய ஹிந்தி படம். ஓ ಬ್ಯೂಟಿಫುಲ್ ಮೂವಿ. ಇದು ಧ್ರುವ್, ಆದಿ, ಅರ್ಚನಕ್ಕ, ಅಭಿಷೇಕ್. ಒಂದು ವಾರ ಆದಮೇಲೆ ಹಲ್ಲಿಗೆ ಕ್ಯಾಪ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಅದು ಜೆಂಜಿಟಿವ್ಸ್ ಅದೆಲ್ಲ ಗಮ್ಸ್ ಎಲ್ಲ ಕಟ್ ಮಾಡಿ ಪ್ರೊಸೀಜರ್ ಮಾಡಿದರು. ಈ ಕ್ಯಾಪ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಸತ್ಯವಾಗ್ಲೂ ವೆರಿ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಎದ್ರುಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಎಂಥ ನೋವಿರುತ್ತೆ ಗೊತ್ತಾ, ನಿಜ ದೇವ್ರನ್ನ ಬೇಡ್ಕೊಂಡು ಹೋಗ್ತಾ ಇದ್ದೀನಿ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ಹಲ್ಲು ನೋವು ನನ್ನ ಬಿಡ್ತಾ ಇಲ್ವೋ, ನಾನು ಹಲ್ಲು ನೋವು ಬಿಡ್ತಾ ಇಲ್ವೋ ಗೊತ್ತಿಲ್ಲ. ತುಂಬ ಜನ ಹೇಳ್ತಾರೆ ಆ ಡಾಕ್ಟ್ರನ್ನ ತೋರಿಸಿ ಈ ಡಾಕ್ಟ್ರನ್ನ ತೋರಿಸಿ ಅಂತ. ನಾನೇನಂದರೆ ಒಂದು ಡಾಕ್ಟ್ರ್ ಹತ್ರ ನೋಡ್ತಿದ್ರೆ ಅದೇ ಡಾಕ್ಟ್ರ್ ಹತ್ರ ಹೋಗಬೇಕು. ಯಾಕಂದರೆ ಅವ್ರು ಏನು ಮಾಡ್ತಿದ್ದಾರೆ, ಏನು ಸ್ಟೆಪ್ಪಲ್ಲಿ ಏನು ಕಂಡೀಷನ್ ಇದೆ ನಮ್ಮ ಬಗ್ಗೆ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಮತ್ತೆ ಡಾಕ್ಟರ್ ಚೇಂಜ್ ಮಾಡಿದರೆ ಖಂಡಿತ ಈ ಡಾಕ್ಟ್ರ್ ಮಾಡಿದ್ದು ಸರಿ ಇಲ್ಲ ಅಂತ ಇವ್ರು ಅಂತಾರೆ. ಮತ್ತು ಪ್ರೊಸೀಜರ್ ಚೇಂಜ್ ಆಗುತ್ತೆ, ನಮಗೇನೆ ನೋವು. ಒಂದು ಆ ಡಾಕ್ಟರ್ ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ತಾರೆ ಕೂಡ. ಈಗೇನಾಯಿತು ಈ ಸರಿ ಹೋದಾಗ ಅವರು ಜೆಂಜಿಟಿವ್ ಗಮಿಟಿವ್ ಏನೋ ಅಂದರು, ನನಗೆ ಟರ್ಮ್ಸ್ ಎಲ್ಲ ಬರಲ್ಲ. ಅದು ಇದೆಲ್ಲ ಏನದು ಗಮ್ಸ್ ಎಲ್ಲ ಕೊರೆದಿಟ್ಟಿದ್ರು. 1 ವೀಕ್ ಆಗಿದೆ. 1 ವೀಕ್ ಅಷ್ಟರಲ್ಲೇ ಹೀಲ್ ಆಗಿಬಿಟ್ಟಿದೆಯಂತೆ ಗಮ್ಸ್ ಎಲ್ಲ ಬೇಗ. ಸೊ ಈಗ ಮತ್ತೆ ಅದನ್ನು ಅದೇ ಪ್ರೊಸೀಜರ್ ಮತ್ತೆ ಮಾಡಿ ಮತ್ತೆ ಪೇನ್ ಕಿಲ್ಲರ್ಸ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು 4 ದಿನ ಬಿಟ್ಕೊಂಡು ಅದು ಕ್ಯಾಪ್ ಹಾಕ್ತೀನಿ ಅಂತ. ಅಪ್ಪಪ್ಪಪ್ಪ ಎಂಥ ನೋವು ಅಂತೀರ. ಅದ್ರ ಜೊತೆಗೆ ಬೇರೆ ಗೊತ್ತಿಲ್ಲ, ಊರಿಗೆ ಹೋಗಿ ಬಂದಾಗಲಿಂದ ನಾನು ಸರಿಯೇ ಇಲ್ಲ. ನನಗೆ ಆದಿ ಸ್ಕೂಲ್ ಬೇರೆ ಇಲ್ಲ. ಆದಿ ಸ್ಕೂಲ್ ಇದ್ರೆ ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲ ಹೋಗುತ್ತೆ. ಕರೆಕ್ಟಾಗಿ 4:15 ಇಲ್ಲ 5 ಗಂಟೆಗೆ ಎದ್ದುಬಿಟ್ಟು ಎಲ್ಲನೂ ಮುಗಿಸಿ 8 ಗಂಟೆ ಅಷ್ಟರಲ್ಲಿ ಮನೆ ಕ್ಲೀನಿಂಗ್ ಅಡುಗೆ ಎಲ್ಲ ಮುಗ್ದೋಗುತ್ತೆ. ಆಮೇಲೆ ಪಕ್ಕ ಎಲ್ಲ ಹೋಗುತ್ತೆ. ಈಗ ಬೇರೆ ನಾನು ಬೇಕಾವಾಗ ಎದ್ದಲ್ತೀನಿ, ರಾತ್ರಿ ಹೊತ್ತು ಸರಿಯಾಗಿ ನಿದ್ರೆ ಮಾಡ್ತಾ ಇಲ್ಲ, ಏನೇನೋ ನಡೀತಿದೆ ಲೈಫಲ್ಲಿ. ಅಪ್ಪಡೆ ಅನ್ನಂಗೈತೆ. ಬೆಳಗ್ಗೆಯಿಂದ ತಲೆನೋವಿಗೆ 3ನೇ ಕಾಫಿ ಕುಡಿತಿದ್ದೀನಿ. ಕಾಫಿ ಕುಡಿದ್ರೆ ಗ್ಯಾಸ್ ಆಗುತ್ತೆ, ಮಾತ್ರೆ ಆ್ಯಂಟಿಬಯೋಟಿಕ್ಸ್ ಬೇರೆ ತೊಗೊಳ್ತಿದ್ದೀನಿ, ಬೇರೆ ವಿಧಿಲ್ಲ. ಇದು ಕುಡಿದ್ರೆ ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ನನಗೆ. ಸೊ 2 ದಿನದಿಂದ ನಾನು ವೀಡಿಯೋನೇ ತೆಗ್ದಿಲ್ಲ. ನಿಜ ನನ್ನ ಕೈಲಿ ಆಗ್ತಾನೆ ಇಲ್ಲ. ಅದು ಇಲ್ಲಿ ಬಂದು ಟನ್ ಅಂತೈತೆ. ಇಲ್ಲಿಂದ ಈ ಲಿಪ್ಸ್ಗೆಲ್ಲ ನೋವು, ಕಣ್ಣು ನೋವು, ಕಿವಿ ನೋವು, ತಲೆ ನೋವು. ಓನ್ಲಿ ಈ ನೋವು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ಅದು ಇಷ್ಟೆಲ್ಲ ಪ್ರೊಸೀಜರ್ ಯಾರಾದರೂ ಒಬ್ರು ಮಾಡಿಸ್ಕೊಂಡಿರ್ತಾರ ಅಂತ ನನಗೆ ಗೊತ್ತಿಲ್ಲ. ಏನೇನೆಲ್ಲ ನೋಡ್ಬಿಟ್ಟೆ ಗೊತ್ತಿಲ್ಲ. ದೇವರು ಒಂದು ರೀಸನ್ಗೆ ಎಲ್ಲ ನೋವು ಕೊಡ್ತಾರೆ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನೋಡೋಣ. ನಾಳೆಯಿಂದ ಫ್ರೆಶ್ ಆಗಿ ಸೂಪರಾಗಿ ನಾನು ಕಮ್ಬ್ಯಾಕ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಏನಾದರೂ ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ PCOD ಜರ್ನಿ ಬಗ್ಗೆ, ವೆಯ್ಟ್ ಲಾಸ್ ಜರ್ನಿ ಬಗ್ಗೆ ತುಂಬ ಜನ ನನಗೆ ಕ್ವಶನ್ ಮಾಡ್ತಿದ್ದಾರೆ. ಯಾಕಂದರೆ PCOS ಅದೀಗೇನೋ ಬೇರೆ ಹೆಸರು ಬೇರೆ ಚೇಂಜ್ ಆಗಿದೆ ಅಲ್ಲ, ಅದು ಜರ್ನಿ ಹಿಂಗೆ ಹೇಳಿ ಅಂತ. ಖಂಡಿತ ಸಿವಿಯರ್ ಆಗಿತ್ತು ನನಗೆ PCOS. ನನಗೆ ಮಗುನೇ ಆಗಲ್ಲ ಅಂದ್ಬಿಟ್ಟಿದ್ರು, ಡಾಕ್ಟ್ರಲ್ಲೇ ಎದುರಿಸ್ಬಿಟ್ಟಿದ್ರು ನನಗೆ. ಸೊ ಹೆಂಗೆ ಗೋತ್ರು ಮಾಡಿದೆ, ಹೆಂಗೆ ಅದು ಸರಿ ಮಾಡಿಕೊಂಡೆ, ಏನಾಯಿತು ಅಂತ ನಾನು ಖಂಡಿತ ನನ್ನ ಜರ್ನಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಪಾಪು ಹುಟ್ಟಿದಾಗ ನಾನು ತುಂಬ ದಪ್ಪ ಆಗಿದ್ದೆ. ಅದು ಹೆಂಗೆ
ವೆಯ್ಟ್ ಲಾಸ್ ಮಾಡಿದೆ, ನಾನು ಏನೆಲ್ಲ ತಿಂದೆ ಏನೆಲ್ಲ ಮಾಡಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಆ್ಯಂಡ್ ಸಾರಿ ಈ ವಿಡಿಯೋ ಕೊನೆ ತನಕ ನೋಡಿದ್ದು ಥ್ಯಾಂಕ್ ಯು ಸೋ ಮಚ್. ಇದರಲ್ಲಿ ಏನೂ ಇಲ್ಲ ಅಂತ ನನಗೆ ಗೊತ್ತು, ಬಟ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.